ಒಂದ್ಸಲ ತಂದೆ ತನ್ನ ಮಗ ವಿವೇಕನನ್ನ ಕರ್ಕೊಂಡು ಹೋಗಿ ಗುರುಕುಲದಲ್ಲಿ ಬಿಟ್ಟು ಬಂದರು. ಆ ಹಳೆ ಕಾಲದಲ್ಲಿ ಗುರುಕುಲದಲ್ಲಿ 12 ವರ್ಷ ಓದಬೇಕು ಅಂತ ಇತ್ತು. ಅದಾದ್ಮೇಲೆ ಗೃಹಸ್ಥ್ಯ, ವಾನಪ್ರಸ್ಥ ಹೀಗೆ ಬರಬೇಕು. ಆ ಹುಡುಗ 12 ವರ್ಷ ಇದ್ದ. ಶ್ರದ್ಧೆಯಿಂದ ಗುರುಗಳು ಕಲಿಸಿದ ಎಲ್ಲ ವಿದ್ಯೆಗಳನ್ನು ಕಲಿತ. ಅವನು ಬುದ್ಧಿವಂತನು ಆದ್ದರಿಂದ ಕಲ್ತದ್ದೆಲ್ಲ ಚೆನ್ನಾಗಿ ಕರಗತಾ ಇತ್ತು ಅವನಿಗೆ. ಈ ಗುರುಗಳಿಗೆ ಕೂಡ ಸಾಕು ಕಲ್ತದ್ದು, ಇನ್ನು ಹೋಗಪ್ಪ ಮನೆಗೆ ಮರಳಿಗೆ ಹೋಗು, ಮದುವೆಯಾಗಿ ಸಂಸಾರ ಮಾಡಲಿ ಅಂತ ಅನಿಸ್ತು. ವಿವೇಕನ ತಂದೆಗೂ ತಿಳಿಸಿದ್ರು, ಒಪ್ಪಿಸಿದ್ರು. ಅವನ ಮನೆಗೆ ಹೋಗುವಂಥ ದಿವಸ ತೀರ್ಮಾನ ಆಯಿತು. ಅದೇ ಕಾನ್ವೊಕೇಶನ್. ಅಂದರೆ ಹುಡುಗ ತಯಾರಿಯಾಗಿದ್ದಾನೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಇನ್ನು ಜೀವನ ಮಾಡೋದಕ್ಕೆ ಅವನು ಅರ್ಹನಾಗಿದ್ದಾನೆ ಅಂದಾಗ ಗುರುಗಳು ತಾವೇ ಹೇಳೋರು, ಕರ್ಕೊಂಡು ಹೋಗಿ ಆಯಿತು ಅವನ ಶಿಕ್ಷಣ ಅಂತ ಹೇಳೋರು. ಒಂದು ದಿವಸ ವಿವೇಕ ಗುರುಗಳ ಕಡೆ ಬಂದ. ಗುರುಗಳೇ, ಇಷ್ಟು ವರ್ಷ ನನ್ನನ್ನು ತಮ್ಮ ಮಗನಂತೆ ನೋಡಿಕೊಂಡು ಶಿಕ್ಷಣ ಕೊಟ್ಟು ಕಾಪಾಡಿ ಬೆಳೆಸಿದ್ದೀರಿ. ನಾನೀಗ ಮರಳಿ ಸಮಾಜ ಮಧ್ಯೆ ಹೋಗಬೇಕು. ಆ ವ್ಯಾವಹಾರಿಕ ಪ್ರಪಂಚದ ಮಾಯೆ ಎಂಥವರನ್ನು ಎಳೆದು ಮರಳು ಮಾಡಿಬಿಡುತ್ತದಂತೆ. ಆ ವಿಷಯ ನನಗೇನೂ ತಿಳಿದಿಲ್ಲ. ಆ ಮಾಯೆಯಿಂದ ಪಾರಾಗೋ ಬಗೆ ಹೇಗೆ ಅಂತ ತಿಳಿಸಿ ದಯವಿಟ್ಟು. ಹೌದಾ, ನಾಳೆ ನನ್ನ ಜೊತೆಗೆ ಬೆಳಗ್ಗೆ ಬಾ ಅಂದರು ಗುರುಗಳು. ಮರುದಿನ ಬೆಳಗ್ಗೆ ಗುರುಗಳು ಆ ವಿವೇಕನ ಕರ್ಕೊಂಡು ಆಶ್ರಮದಿಂದ ಕೊಂಚ ದೂರದಲ್ಲಿದ್ದಂಥ ಕಾಡಿಗೆ ನಡೆದರು. ಮುಂದೆ ಹೋದ ಕಾಡು ಘನ ದಟ್ಟ ಆಗ್ತಾ ಇತ್ತು. ಗುರುಗಳು ಅದೇನೋ ಹುಡುಕೋರು ಹೆಂಗೆ ನಡೀತಾ ಇದ್ರು, ಆ ಕಡೆ ಈ ಕಡೆ ನೋಡ್ತಾ ಇದ್ರು. ಏನೋ ಹುಡುಕ್ತಾ ಇದ್ದಾರೆ ಅಂತ ಅನಿಸ್ತು. ಸ್ವಲ್ಪ ಹೊತ್ತಿನ ನಂತರ ಮುಖ ಅಳದು. ಸಪ್ಪಳ ಮಾಡದೆ ಇಲ್ಲಿ ಬಾ ಅಂತ ಸನ್ನೆ ಮಾಡಿದ್ರು, ಸಪ್ಪಳ ಮಾಡಬೇಡ ಅಂತ. ಗುರುಗಳು ವಿವೇಕ ಅಲ್ಲಿ ನಿಂತು ನೋಡಿದರೆ ಒಂದು ಅದ್ಭುತ ದೃಶ್ಯ ಕಾದಿತ್ತು. ಒಂದು ಕಾಳಿಂಗ ಸರ್ಪಕ್ಕೂ ಮತ್ತು ಮುಂಗುಸಿಗೂ ಹೋರಾಟ ನಡೀತಾ ಇತ್ತು. ದೊಡ್ಡ ಕಾಳಿಂಗ ಸರ್ಪ, ಮುಂಗುಸಿ, ಎರಡಕ್ಕೂ ಒಂದಕ್ಕೊಂದು ಆಗಲ್ಲ. ಜೋರಾಗಿ ಹೋರಾಟ ನಡೀತಾ ಇತ್ತು. ಸರ್ಪ ಬುಸುಗುಡ್ತಾ ಕೋಪದಿಂದ ಹೆಡೆಯನ್ನು ಮೇಲೆ ಕೆತ್ತರಿಸಿ ಪಟ್ ಅಂತ ಮುಂಗುಸಿ ಹೊಡೆಯಕ್ಕೆ ಹೋಯ್ತು. ಅದರ ಚಾಲಾಕಿ ಅದು ಮುಂಗುಸಿ ಕೊನೆ ಕ್ಷಣದಲ್ಲಿ ತಕ್ಕನ್ ಸರಿತಿತ್ತು. ಅದನ್ನು ಬಾಲ್ದಲ್ಲಿ ಹಿಡಿಬೇಕು ಅಂತ ಹಾವು ಪ್ರಯತ್ನ ಮಾಡಿದರೆ ವೇಗದಲ್ಲಿ ಸರಿ ತಪ್ಪಿಸ್ಕೋತಾ ಇತ್ತು. ಮುಂಗುಸಿ ಪಟ್ ಅಂತ ಹೋಗಿ ಸರ್ಪದ ಹೆಡೆ ಮೇಲೆ ಹಿಡಿಯಕ್ಕೆ ಹೋಗ್ತಿತ್ತು. ಅದು ತಲೆ ತೆಗಿತಿತ್ತು. ಹೀಗೆ ಸಾಕಷ್ಟು ಸಲ ಪ್ರಯತ್ನ ಆಯಿತು. ನೋಡಿ ಹೇಗಿದೆ. ಮುಂಗುಸಿ ಅರೆ ಕ್ಷಣ ಕೂಡ ತನ್ನ ಕಣ್ಣುಗಳನ್ನು ಸರ್ಪದ ಹೆಡೆ ಮೇಲೆ ತೆಗಿತಿರ್ಲಿಲ್ಲ. ಮುಖಾನೇ ನೋಡ್ತಾ ಇತ್ತು. ಅದೇ ತಾನೇ ಡೇಂಜರ್ ಇರೋದು. ಕೊಲ್ಲೋದ ಹಲ್ಲುಗಳೇ. ಆ ಮುಖ ಮಾತ್ರ ಕಣ್ಣು ಬಿಟ್ಟು ನೋಡ್ತಿರ್ಲಿಲ್ಲ, ಅದೇ ನೋಡ್ತಾ ಇತ್ತು. ಒಂದೆರಡು ಬಾರಿ ಹಾವು ಮುಂಗುಸಿನ ಕಚ್ಚೇ ಬಿಡ್ತು. ಆಗೇನ್ ಮಾಡ್ತು ಗೊತ್ತಾ, ಮುಂಗುಸಿ ಸರ್ರಂತ ಪೊದೆಯೊಳಗೆ ಹೋಗಿ ಅದು ಯಾವುದೋ ಎಲೆನೋ ಬೇರೆನೋ ತಿನ್ನುವ ಚುರುಕಾಗಿ ಓಡ್ ಬಂತು. ಹಾವು ಹೆಡೆ ಎತ್ತಿ ಎತ್ತಿ ಹೊಡೆ ಸುಸ್ತಾಗ್ತಾ ಇತ್ತು. ಆದ್ರೆ ಮುಂಗುಸಿ ಯಾವಾಗಲೂ ಚುರುಕಾಗಿ ಇತ್ತು. ಹಾವು ದಣದಂತ ಒಂದು ಕ್ಷಣವನ್ನು ಗಮನಿಸಿ ಮುಂಗುಸಿ ಚಕ್ ಅಂತ ಹಾರಿ ಅದು ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತು. ಬಿಡ್ಲೇ ಇಲ್ಲ. ಒಂದೆರಡು ಗಳಿಗೆಯಲ್ಲಿ ಹಾವು ಒದ್ದಾಡಿ ಸತ್ತೋಯ್ತು. ಇದನ್ನು ಬಾಯಿ ಬಿಟ್ಕೊಂಡು ವಿವೇಕ ನೋಡ್ತಾನೆ ಇದ್ದ. ಆ ಗುರುಗಳು ಹೇಳಿದರು, ಬೆಂತಟ್ಟಿ, ನೀನು ಕೇಳಿದ್ಯಲ್ಲಪ್ಪ ಮಗು, ನಿನ್ನೆ ಜೀವನದ ಮಾಯೆಯನ್ನು ಹೇಗೆ ಎದುರಿಸ್ಬೇಕು, ಮಾಯೆ ಇದೆ ಜೀವನದ ಹೇಗೆ ಎದುರಿಸ್ಬೇಕು ಅಂತ ಕೇಳಿದೆಲ್ಲ. ಹೀಗೆ ನಾವು ಪ್ರಪಂಚದಲ್ಲಿದ್ದಾಗ ಮುಂಗುಸಿ ಅಂತ ಚುರುಕಾಗಿರ್ಬೇಕು. ಹೇಗೆ ಮುಂಗುಸಿ ಕಣ್ಣುಗಳು ಸದಾ ಹಾವಿನ ಮೇಲೆ ಇದ್ದ ಹಾಗೆ ನಾವು ಯಾವಾಗ ಎಲ್ಲಿ ಯಾವ ರೂಪದಲ್ಲಿ ಮಾಯೆ ನಮ್ಮ ಮೇಲೆ ಆಕ್ರಮಣ ಮಾಡುತ್ತದೋ ಅಂತ ಎಚ್ಚರವಾಗಿರ್ಬೇಕು. ಇಷ್ಟಾದರೂ ಕೆಲವೊಂದ್ಸಲ ಮಾಯೆ ಹಿಡ್ಕೊಂಡ್ಬಿಡುತ್ತದೆ. ಹಾವು ಕಚ್ಚುತ್ತಲ್ಲ ಮುಂಗುಸಿಯನ್ನು, ಹಾಗೆ. ಆಗ ನಾವು ಮುಂಗುಸಿ ಹಂಗೆ ಏನು ಮಾಡಬೇಕು ಗೊತ್ತಾ, ಆ ಸ್ಥಳದಿಂದ ಸ್ವಲ್ಪ ದೂರ ಹೋಗಬೇಕು, ಮನಸ್ಸನ್ನು ಒಳಗಡೆ ತಿರ್ಸ್ಕೋಬೇಕು, ಸತ್ಸಂಗ ಮಾಡಬೇಕು, ಅಂತರ್ಮುಖಿ ಆಗಬೇಕು, ಸಾಧನೆ ಮಾಡಬೇಕು. ಇದು ಮುಂಗುಸಿ ಎಲೆಯನ್ನ ಬೇರನ್ನ ತಿಂದು ವಿಷದಿಂದ ಪಾರಾಗಿ ಬಂದ ಹಾಗೆ. ನಾವು ಹಾಗೆ ಸತ್ಸಂಗ ಮಾಡಿ ಶಕ್ತಿಯನ್ನು ವರ್ಧನೆ ಮಾಡಿಕೊಂಡು ಮತ್ತೆ ಜೀವನೋತ್ಸವವನ್ನು ಕುದುರಿಸಿಕೊಂಡು ಮಾಯೆ ವಿರುದ್ಧ ಹೋರಾಟದಲ್ಲಿ ಜಾಗರೂಕರಾಗಿ